ಹಾಯ್ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾಯಿದ್ದೀನಿ ತುಂಬಾ ರುಚಿಕರವಾದ ತೆಂಗಿನಕಾಯಿ ಚಟ್ನಿ. ಬನ್ನಿ, ತುಂಬಾ ಚೆನ್ನಾಗಿರ್ತದೆ. ರಾಗಿ ರೊಟ್ಟಿಗಾಗಲಿ, ಅಕ್ಕಿ ರೊಟ್ಟಿಗಾಗಲಿ, ಇಡ್ಲಿಗಾಗಲಿ, ದೋಸೆಗಾಗಲಿ ತುಂಬಾ ಚೆನ್ನಾಗಿರ್ತದೆ. ಬನ್ನಿ, ಸಿಂಪಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ನಾನು ಒಂದು ಕಪ್ಪಷ್ಟು ಕಾಯಿ ತೊಗೊಂಡಿದ್ದೀನಿ. ನೋಡಿ, ಕಡಲೆ ಬೀಜ ತೊಗೊಂಡಿದ್ದೀನಿ, ಹುರ್ಗಡ್ಲೆ ತೊಗೊಂಡಿದ್ದೀನಿ, ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಒಂದು 8 ಖಾರ ನೋಡ್ಕೊಂಡು ನೀವು ತಗೊಳ್ಳಿ. ನೋಡಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾನು. ನೋಡಿ, ಒಂದು 8 ಎಲೆ ಕರಿಬೇವು ತೊಗೊಂಡಿದ್ದೀನಿ, ತೊಳೆದು ರೆಡಿ ಮಾಡಿಕೊಂಡಿದ್ದೀನಿ. ಹುಣಸೆಹಣ್ಣು ತೊಗೊಂಡಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಒಂದು ಬಾಣಲಿ ಕಾಯಕ್ಕೆ ಇಕ್ಕಿದ್ದೀನಿ. ನೋಡಿ, ಈಗ ಕಡಲೆ ಬೀಜ ಬೆಚ್ಚಗಾಗೋ ತನಕ ಹುರ್ಕೊಳ್ಳೋಣ. ನೋಡಿ, ನಾನು ಸಿಪ್ಪೆ ತೆಗಿದಾಗ ಹಾಕ್ತಾಯಿದ್ದೀನಿ. ತುಂಬಾ ಟೇಸ್ಟ್ ಇರುತ್ತೆ ಕಾಯಿ ಚಟ್ನಿ. ಅಂದರೆ ನೀವು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಕಾಯೇ ಹಾಕೋಬೋದು. ಅಂದರೆ ಕಡಲೆ ಬೀಜ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ನೋಡಿ, ಇಷ್ಟು ಕಲರ್ ಬಂದರೆ ಸಾಕು ಕಡಲೆ ಬೀಜ. ನೋಡಿ, ಈಗ ಒಣಮೆಣ್ಸಿಕಾಯಿ ಬೆಚ್ಚಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಕರಿಬೇವು ಹಾಕ್ಕೊತಾ ಇದ್ದೀನಿ. ನೋಡಿ, 2 ಬೆಚ್ಚಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೀವು ಟ್ರೈ ಮಾಡಿ. ನೋಡಿ, ಈ ಥರ ಕಲರ್ ಬಂದರೆ ಸಾಕು. ನೋಡಿ, ಹುರ್ಗಡ್ಲೆ ಒಂದು ಸ್ವಲ್ಪ ನೋಡಿ, ಇಷ್ಟಕ್ಕಾದರೆ ಸಾಕು. ನೋಡಿ, ಹುರ್ಗಡ್ಲೆ ಒಂದು ಸ್ವಲ್ಪ ಬೆಚ್ಚಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಜಾಸ್ತಿ ಸಣ್ಣ ಇದರೊಳಗೆ ಹುರ್ಕೋಬೇಕು, ಇಲ್ಲಾಂದರೆ ಸೀಸ್ಕೊಂಡ್ರೆ ಚೆನ್ನಾಗಿರಲ್ಲ ಕಡಲೆನ. ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನಾನು ಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಕಡಲೆ ಬೀಜ ಹಾಕ್ತಾಯಿದ್ದೀನಿ. ನೋಡಿ, ನಾನು ಸಿಪ್ಪೆ ತೆಗ್ದಿಲ್ಲ. ನೋಡಿ, ಕಡಲೆ ಹಾಕ್ತಾಯಿದ್ದೀನಿ ನಾನು. ನೋಡಿ, ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಕರಿಬೇವು ಹಾಕ್ತಾಯಿದ್ದೀನಿ, ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ನಾನು, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಶುಂಠಿ ಹಾಕ್ತಾಯಿದ್ದೀನಿ ನಾನು. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಈಗ ನಾನು ತರ್ತರಿಯಾಗಿ ರುಬ್ಕೊಂಬರ್ತೀನಿ. ನೋಡಿ, ಈ ಥರ ತರ್ತರಿಗೆ ರುಬ್ಕೊಂಡಿದ್ದೀನಿ ನಾನು. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ನುಣ್ಣಗೆ ರುಬ್ಕೊಂಬರ್ತೀನಿ. ನೋಡಿ, ನಾನು ನೀರು ಹಾಕ್ತಾಯಿಲ್ಲ, ಗಟ್ಟಿಗೆ ರುಬ್ತಾಯಿದ್ದೀನಿ. ನೋಡಿ, ಈ ಥರ ರುಬ್ಬಿದ್ದೀನಿ ನಾನು. ನೋಡಿ, ಯಾವ ಥರ ಸೂಪರಾಗಿದೆ ಕಾಯಿ ಚಟ್ನಿ. ನೋಡಿ, ಈಗ ನಾನೊಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಎಷ್ಟು ಗಟ್ಟಿಗಿದೆ ನೋಡ್ತಾ ಇರ್ಬೋದು. ದೋಸೆ ಜೊತೆ ಅಂತೂ ತುಂಬಾ ಚೆನ್ನಾಗಿದೆ. ಅಕ್ಕಿ ರೊಟ್ಟಿ ಜೊತೆ, ರಾಗಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಬನ್ನಿ, ಈಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಒಂದು ಸ್ಪೂನಷ್ಟು ಎಣ್ಣೆ ಬಿಡ್ತಾಯಿದ್ದೀನಿ ನಾನು. ನೋಡಿ, ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ ನಾನು. ನೋಡಿ, ಕಡಲೆಬೇಳೆ ಕೆಂಪಾಗೋ ತನಕ ಈಗ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಕರಿಬೇವು ಹಾಕ್ಕೊತಾ ಇದ್ದೀನಿ, ಒಂದು 8 ಎಲೆ. ನೋಡಿ, ಒಣಮೆಣ್ಸಿಕಾಯಿ ಹಾಕ್ಕೊತಾ ಇದ್ದೀನಿ ಈಗ ಒಂದು 2. ನೋಡಿ, ಈಗ ಕೆಂಪಾಗೋ ತನಕ 2 ಮಿಕ್ಸ್ ಮಾಡೋಣ ಚೆನ್ನಾಗೆ. ಒಗ್ಗರಣೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತು ಸ್ಮೆಲ್ ಕೊಡುತ್ತೆ ಕಾಯಿ ಚಟ್ನಿಗೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಣ್ಣೂರಿಲೇ ಮಾಡ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕು. ಬನ್ನಿ, ಈಗ ಚಟ್ನಿ ಮೇಲೆ ಹಾಕ್ತಾಯಿದ್ದೀನಿ ನಾನು. ನೋಡಿ, ಚಟ್ನಿ ಮೇಲೆ ಹಾಕಿದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದ್ಸಲಿ. ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಗಿದೆ ಚಟ್ನಿ. ಒಂಚೂರು ನೀರು ಹಾಕಿಲ್ಲ. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾರಾದರೂ ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಸಪೋರ್ಟ್ ಮಾಡಿ. ದಯವಿಟ್ಟು ಫುಲ್ಲು ವಿಡಿಯೋ ನೋಡಿ. ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ.